ರಿಪಬ್ಲಿಕ್ ಬಳ್ಳಾರಿ ನೀವೇನು ಮಾಡಿರೋದು? ಮಂಗಳೂರಿನಲ್ಲಿ ಏನ್ ಮಾಡಿದಿರಾ ಬಳ್ಳಾರಿ? ಯುವಕರನ್ನ ಕೊಲೆ ಮಾಡಿದ ನಂತರನು ಈ ಬಳ್ಳಾರಿಯಲ್ಲಿ ಇದೇ ಕಂಟಿನ್ಯೂ ಮಾಡ್ತಾರೆ. ಪ್ರಶ್ನೆ ಮಾಡಿ ಅವರನ್ನ. ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹೇಳಿ ಹೌದು, ಯಾಕೆ ಫೇಕ್ ಬಿಜೆಪಿ ಹೇಳೋದು ಒಂದೇ ಅಲ್ಲ, ಕೇಳಿಸ್ಕೊಳ್ಳೋ ವ್ಯವಧಾನ ಇಟ್ಕೊಳ್ಳಿ. ಬಳ್ಳಾರಿಯಲ್ಲಿ ಹೆಣ ಬಿದ್ದಿದ್ದಕ್ಕೆ ನಿಮ್ಮ ಹೈಕಮಾಂಡ್ ನಿಂದ ಎಷ್ಟು ಫೋನ್ ಬಂತು ದಯವಿಟ್ಟು ಹೇಳಿ. ವೆರಿ ಸಿಂಪಲ್. ನಮ್ಮ ಹೈಕಮಾಂಡ್ ಪ್ರತಿಯೊಬ್ಬರು ಆಲ್ರೆಡಿ ಸ್ಟಾಕ್ ತಗೊಂಡಿದ್ದಾರೆ. ಏನ್ ಕೊಡ್ಬೇಕಂತೆ ಅವರಿಗೆ ಪರಿಹಾರ? ಯಾರು? ಅದನ್ನ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ. ಅಲ್ಲ, ಏನ್ ಕೊಡ್ಬೇಕು? ಒಂದ್ ನಿಮಿಷ ಅದನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಷ್ಟು ತನಕ ಟೈಮ್ ಕೊಟ್ಟಿದ್ದೀರಿ. ಮನೆ ಕಳ್ಕೊಂಡಿರೋರಿಗೆ ಅರ್ಧ ದಿನದಲ್ಲಿ ಪರಿಹಾರ ಘೋಷಣೆ ಮಾಡ್ತೀರಿ ಅಥವಾ 2 ದಿನದಲ್ಲಿ ಮಾಡ್ತೀರಿ? ಹೆಣ ಬಿದ್ದಿದೆ ಸರ್, ಅವ್ರಿಗೆ ಇನ್ನೂ ಈಗಲೇ ಹೇಳಕ್ಕಾಗತ್ತಾ? ಅವಾಗ ಹೇಳ್ತಾರೆ ಇನ್ನು ಸಾವಾಗಿ 1 ದಿನ ಆಗಿಲ್ಲ. ಸಾವಿನಲ್ಲಿ ಯಾಕೆ ರಾಜಕೀಯ ಮಾಡ್ತೀರಾ? ಬಿಜೆಪಿ ಪ್ರಶ್ನೆ ಮಾಡಿ ಯಾಕೆ ಕೊಲೆ ಮಾಡಿದ್ರಿ ಅಂತ ಕೊಲೆ ಮಾಡಿರ್ತಕ್ಕಂಥ ಬಿಜೆಪಿ ಪ್ರಶ್ನೆ ಮಾಡಿ. ಕಾಂಗ್ರೆಸ್ ಪಕ್ಷದ ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿರೋರು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿಯ ವರದಿ ಆಧಾರದ ಮೇಲೆ ತಗೊಳ್ತಾರೆ. ಇವತ್ತು ಕೊಲೆ ಆಗಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡಿ. ಬಿಜೆಪಿ ಯಾಕೆ ಕೊಲೆ ಮಾಡಿದ್ದೀರಿ? ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಈ ಅಮಾಯಕ ಯುವಕರನ್ನ ಯಾಕೆ ಕೊಲೆ ಮಾಡಿದ್ರು ಕೇಳಿ. ಕೊಲೆ ಆಗಿರೋ ಯುವಕರಿಗೆ ಏನ್ ಕೊಡ್ತೀರಾ? ನಾವು ಕೊಡ್ತೇವೆ. ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಕೇಳಿಸ್ಕೊಳ್ರಿ, ನೀವು ಒಬ್ಬರಲ್ಲ 4 ಜನಕ್ಕೆ ನಾನು ಟೈಮ್ ಕೊಡಬೇಕು. ಬರೀ ನೀವೇ ಕೇಳೋದಲ್ಲ. ಕೊಲೆ ಕೇಳಿ ಯಾಕೆ ಮಾಡಿದ್ರಿ? ಗೋವಿಂದರಾಜ್ ಅವರೇ, ಪ್ರಶ್ನೆ ಕೇಳ್ತೀನಿ. ಕೊಲೆ ಯಾಕ್ರಿ ಮಾಡಿದ್ರಿ ಅಂತ ರೌಡಿ ಅಂತ ಸತೀಶ್ ರೆಡ್ಡಿನ ಯಾಕ್ರಿ ಇಟ್ಕೊಂಡ್ರಿ? ನೀವು ಯಾಕ್ರಿ ಇಟ್ಕೊಂಡ್ರಿ? ಕೇಳ ಬಿಜೆಪಿ ಅವರು ಕೇಳಿ. ಸತೀಶ್ ರೆಡ್ಡಿ ಬಿಜೆಪಿ ಕಡೆ ಜನಾರ್ದನ್ ರೆಡ್ಡಿ ಮನೆ ಮೇಲಿಂದ ಬಂದಿರತಕ್ಕಂತ ಕಲ್ಲುಗಳೆಲ್ಲಿಂದ ಇದು ಬಿಜೆಪಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಪ್ರಾಯೋಜಿತ ಕೊಲೆ. ಅವರ ಮನೆಯಿಂದ ಬಂದಿರತಕ್ಕಂಥ ಪೆಟ್ರೋಲ್ ಬಾಂಬ್, ಖಾರದ ಪುಡಿ ಬಾಂಬ್ ಎಲ್ಲಿಂದ ಒಂದ್ ನಿಮಿಷ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಮಾತು ಕೇಳ್ಬಿಡ್ತೀನಿ, ಕೇಳ್ರಿ. ವಕ್ತಾರರು ಹೇಳ್ತಾರೆ ಕೊಲೆ ಆಗಿರೋದು ನಿಜ, ಅದಕ್ಕೆ ಸಂತಾಪ ಸೂಚಿಸ್ತೀವಿ. ಆದ್ರೆ ಪೂರ್ತಿ ಹೊಡೆಯನ್ನ ನಾವು ಬಿಜೆಪಿ ಮೇಲೆ ಹೊರಿಸ್ತೀವಿ. ಇಂತ ಹಣೆ ಬರಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರದು. ಈ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಕ್ ಬಂದಂತ ಜನಾರ್ದನ್ ರೆಡ್ಡಿ ಕಾರ್ಯಕರ್ತರು ಕೊಲೆ ಮಾಡಿರ್ತಕ್ಕಂಥವ್ರು ಫಿಶ್ ಮಾರ್ಕೆಟ್ ಗಿಂತ ಅಸಹ್ಯ ಆಗ್ತಿದೆ. ಡಿಬೇಟ್ ಮಾಡಿ ಹೆಂಗ್ ಕುತ್ಕೊಳ್ಳಿ ಅಂತ ಹೇಳ್ಕೊಡ್ಬೇಕಾದ ಪರಿಸ್ಥಿತಿ ತಂದ್ಕೊಳ್ತೀರಾ? ಕಾನೂನು ಸುವ್ಯವಸ್ಥೆ ಅಂತ ಮಾತಾಡಿದ್ರು. ಡೆಫಿನೆಟ್ಲಿ ಎಸ್, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ನೀವು ಹೇಳಿರೋ ಪ್ರಕಾರ. ಯಾರು ಸರ್, ಯಾರ ಅಂಡರ್ ನಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಸರ್? ಜನಾರ್ದನ್ ರೆಡ್ಡಿ ಅವರು, ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಏನು ಕೇಸ್ ಹಾಕಿದ್ದೇವೆ? ಯಾರು ತಪ್ಪಿತಸ್ಥಿದ್ದಾರೆ ಅವರು ಆಕ್ಷನ್ ತೆಗೆದುಕೊಳ್ತೇವೆ. ಹೌದು, ಆಕ್ಷನ್ ತೆಗೆದುಕೊಳ್ತೇವೆ. ಬಿಜೆಪಿ ಅವರ ಗೃಹ ಸಚಿವರು ಅಲ್ಲ, ಕೊಲೆಗಡಕರು ಬಿಜೆಪಿ ಅವರು. ಕಾನೂನು ಸುವ್ಯವಸ್ಥೆ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡಿ. ಇಷ್ಟು ಜನದು ಹೆಣ ಬಿದ್ದು ಮೇಲೂ ವಾಲ್ಮೀಕಿ ಪ್ರತಿಷ್ಠಾಪನೆ ನಾವು ಮಾಡೇ ಮಾಡ್ತೀವಿ ಮೂರ್ತಿಯನ್ನ ಅಂತಿರಲ್ಲ. ಭರತ್ ರೆಡ್ಡಿ ಅವರಿಗೆ ನಂದು ಒಂದೇ ಪ್ರಶ್ನೆ, ಏನ್ ಸರ್ ಕಾರ್ಯಕರ್ತರ ಹೆಣ ಬಿದ್ರೂ ನಿಮಗೆ ಪ್ರತಿಷ್ಠಾಪನೆ ಮಾಡೇ ತಿರ್ತೀವಿ ಎನ್ನುವ ಹುಮ್ಮಸ್ಸು ಜೋಶ್ ಎಲ್ಲಿಂದ ಬರಕ್ ಸಾಧ್ಯ? ಯಾಕೆ ಸರ್ ಹಿಂಗ್ ಮಾಡ್ತೀರಿ? ಮಾನವೀಯತೆ ಅನ್ನೋದಿಲ್ವಾ? ಚಪ್ಪಲಿ ಹರ್ಕೊಂಡು ಆ ಮನುಷ್ಯ
ಬ್ಯಾನರ್ ಕಟ್ಟಕ್ಕೆ ಅಂತ ನಿಮ್ಮ ಹಿಂದೆ ಬಂದಿದ್ದಾನೆ, ಅವನಿಗೆ ಕೊಡುವಂತಹ ಬೆಲೆ ಇದೇನಾ? ಸೂತ್ಕದ ಮನೆ ಮುಂದೆ ಹೋಗಿ ನೀವು ಜೋಶ ಕುಣಿತೀರಾ? ಪ್ರತಿಷ್ಠಾಪನೆ ನಾವೇ ಮಾಡಿದ್ವಿ ಅಂತ ಕುಣಿತೀರಾ ನೀವುಗಳು? ಏನು ಇನ್ನೂ ಅಸಹ್ಯ ಏನು? ಆಮೇಲೆ ಇಲ್ಲಿ BJPಗೂ ಹೇಳೋದಲ್ಲ, JDS ಕಾಂಗ್ರೆಸ್ ಯಾವುದೂ ಅಲ್ಲ, ಯಾವುದಾದ್ರೂ ಪಕ್ಷದ ಕಾರ್ಯಕರ್ತನಾಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಅದರಿಂದ ಏನು ಲಾಭ ಸಿಗುತ್ತೆ ಯೋಚನೆ ಮಾಡಿ. ಅವರು ನಿಮ್ಗಳಿಂದ ಲಾಭ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕೂ ಬರಲ್ಲ. ಹಬ್ಬ ಅಂದ್ರೆ ನಾನು ಹೇಳಿದ್ನಲ್ಲ, ಚಟ್ಟ ತಗೊಂಡೋಗಿ ಮಣ್ಣಿಗೆ ಹಾಕೋದು ಅಥವಾ ಸುಡೋ ತನಕ ಮಾತ್ರ ಬರ್ತಾರೆ. ನಾಳೆ ದಿನ ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರ ಮಕ್ಕಳಾಗಿರಲ್ಲ. ಯೋಚನೆ ಮಾಡಿ. ಕಾರ್ಯಕರ್ತರು ಅಂದ್ಕೊಂಡು ಮನೆ ಬಿಟ್ಟು ಈ ಚಪ್ರ ಹಾಕೋದು, ಶಾಮಿಯಾನೋ, ಬ್ಯಾನರ್ ಕಟ್ಟೋಕ್ಕಿಂತ ಮುಂಚೆ ನಿಮ್ಮ ಮನೆಯವ್ರಿಗೆ ದುಡೀರಿ. ಇಲ್ಲಾಂದ್ರೆ ಹಿಂಗೆ ಕುತ್ಕೊಂಡು ಹೆಣ ಬಿದ್ಮೇಲೆ ನಾವು ಮಾತಾಡ್ಬೇಕಾಗುತ್ತೆ ಅಷ್ಟೇ.